ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನನ್ನು ಅಷ್ಟೊಂದು ಹಚ್ಕೋತಾ ಇಲ್ಲ, ನಿನ್ನಿಂದ ಆದಷ್ಟು ದೂರ ಇರ್ತೀನಿ ಅಂತ ನಿನಗೆ ಅನ್ನಿಸ್ತಿರಬಹುದು. ಆದರೆ ಅದಕ್ಕೆ ತುಂಬಾ ಕಾರಣಗಳಿವೆ. ನಾನು ಸೂರ್ಯವರ್ಧನ್ ಅಂತ ನಿರೂಪಿಸಬೇಕು. ತಾನು ಸೂರ್ಯವಂಶದ ಮೊಮ್ಮಗ ಅಂತ ಹೇಳ್ಕೊಂಡು ಬಂದಿರೋ ಮುಖವಾಡ ಕಳಚಬೇಕು. ಆತನಿಂದ ನಮ್ಮ ತಾತನಿಗೆ ಯಾವ ತೊಂದರೆನೂ ಆಗಬಾರ್ದು ಅನ್ನೋದೇ ನನ್ನ ತಲೆ ತುಂಬ ತುಂಬಿಕೊಂಡಿರುತ್ತೆ ಸುಬ್ಬಿ. ಹಾಗಿರ್ಬೇಕಾದ್ರೆ ನಾನು ನಿನ್ನ ಕಡೆ ಗಮನ ಹೇಗೆ ಹರಿಸ್ಲಿ? ನಾವಿಲ್ಲಿ ಬಂದಮೇಲೆ ನಮಗೆ ಯಾವ ತಂಟೆ ತಕರಾರು ಇರಲಿಲ್ಲ. ಆದರೆ ನಿನಗೆ ಮಾತ್ರ ಯಾರೋ ಒಬ್ಬ ವ್ಯಕ್ತಿ ನಿನ್ನ ಮುಂದೆ ಪದೇ ಪದೇ ಬಂದು ಹೋಗ್ತಾ ಇದ್ದಾನೆ, ನಿನ್ನನ್ನೇ ನೋಡ್ತಾ ಇದ್ದಾನೆ ಅನ್ನೋ ವಿಚಾರ ನಿನ್ನನ್ನು ಹಿಂಡಿಬಿಡ್ತು. ಆ ಒಬ್ಬ ವ್ಯಕ್ತಿಯಿಂದ ನೀನು ನನ್ನ ಜೊತೆ ಇಲ್ಲಿ ಒಂದು ದಿನಾನೂ ಸಂತೋಷವಾಗಿರಲಿಲ್ಲ. ನಾನು ಆ ವಿಚಾರನ ನಿನಗೆ ಮರೆಸೋದಕ್ಕೆ ಎಷ್ಟೋ ಸಲ ಪ್ರಯತ್ನ ಪಟ್ಟರು ನಿನ್ನಿಂದ ಮಾತ್ರ ಅದನ್ನು ಬಿಟ್ಟಿರೋದಕ್ಕಾಗಲೇ ಇಲ್ಲ. ಈ ಒಂದು ಸಣ್ಣ ವಿಚಾರದಿಂದ ನಿನಗೆ ಇಷ್ಟೊಂದು ಹಿಂಸೆ ಆಗ್ತಿರ್ಬೇಕಾದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿರ್ಬೇಡ ಅಂತ ಯೋಚನೆ ಮಾಡು. ನಮ್ಮ ಮನೇಲಿ ಇರ್ತಿರ್ಬೇಕಾದ್ರೆ ನನಗೆ ಪ್ರತಿದಿನ ಪ್ರತಿ ಕ್ಷಣ ಸಂಕಟ ಆಗ್ತಾನೆ ಇರುತ್ತೆ ಸುಬ್ಬಿ. ಹೀಗೆಲ್ಲ ಇರ್ತಿರ್ಬೇಕಾದ್ರೆ ನಾನು ನಿನ್ನ ಜೊತೆ ಹೇಗೆ ಸಂತೋಷವಾಗಿರಲಿ? ನಿನಗೆ ಈ ವಿಚಾರ ಅರ್ಥ ಆಗಲಿ ಅಂತಾನೆ ನಾನು ಆ ವ್ಯಕ್ತಿ ಬಗ್ಗೆ ನಿನಗೇನೂ ಹೇಳಲಿಲ್ಲ. ಮೇಲಾಗಿ ಆ ವ್ಯಕ್ತಿಯಿಂದ ನಿನಗೆ ತೊಂದರೆನೂ ಇರಲಿಲ್ಲ. ಈಗಲಾದರೂ ನೀನು ನನ್ನ ಅರ್ಥ ಮಾಡ್ಕೊಳ್ತೀಯ, ನನ್ನೊಳಗೆ ನಡೀತಾ ಇರೋ ಗೊಂದಲಗಳು ಏನು ಅನ್ನೋದನ್ನು ನೀನು ತಿಳ್ಕೊತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಈ ವಿಚಾರ ನಿನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸು ಸುಬ್ಬಿ. ಸಾರಿ ಟು ಕರ್ಣ. ಇಷ್ಟು ದಿನ ನೀನು ಹೇಗೆ ಗೊತ್ತಾಡ್ತಿದ್ಯಾ ಅಂತ ನೋಡ್ತಿದ್ದೆ ಅಷ್ಟೆ. ಆದರೆ ನಿನ್ನೊಳಗೆ ಏನಾಗ್ತಿತ್ತು ಅಂತ ಅರ್ಥನೇ ಆಗಿರಲಿಲ್ಲ. ನಿನಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಅನ್ನಿಸ್ತಿದೆ. ಮಗು ಥರ ಹಠ ಮಾಡ್ಬಿಟ್ನಲ್ಲ, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಆದರೆ ಇವತ್ತೆಲ್ಲ ಅರ್ಥ ಆಗ್ತಿದೆ. ನನ್ನಿಂದ ನಿನಗೆ ತೊಂದರೆ ಆಗಿದ್ರೆ ರಿಯಲಿ ಸಾರಿ. ನನ್ನನ್ನು ಕ್ಷಮಿಸ್ಬಿಡು. ಕ್ಷಮೆ ಕೇಳುವಂಥ ತಪ್ಪು ನೀನೇನು ಮಾಡಲಿಲ್ಲ ಸುಬ್ಬಿ. ನಿನಗೊಂದು ವಿಷಯ ಗೊತ್ತಾ? ನನ್ನೊಳಗೆ ಎಷ್ಟೇ ನೋವಿದ್ರೂ ನೀನು ಮಾಡೋ ಕೀಟ್ಲೆಯಿಂದ ನನಗೆ ನೆಮ್ಮದಿ ಸಿಗ್ತಾ ಇತ್ತು. ಉಸಿರುಗಟ್ಟಿದ ವಾತಾವರಣದಲ್ಲಿ ನೀನು ತಂಗಾಳಿ ಹಾಕಿ ಬರ್ತಾ ಇದ್ದೆ. ಆದರೂ ಕೆಲವೊಂದ್ಸಲ ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ತೊಳಲಾಟ ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು.
ಆದರೆ ನಿನ್ನ ನಗು, ನಿನ್ನ ತುಂಟ ನೋಟ, ನನ್ನನ್ನು ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಬಿಡ್ತಾನೆ ಇರಲಿಲ್ಲ. ನಿನ್ನಿಂದ ನಾನು ಯಾವತ್ತೂ ದೂರ ಆಗಲ್ಲ, ನಿನ್ನನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ. ಈ ಕರ್ಣ ನಿನಗೆ ಯಾವತ್ತೂ ಸ್ವಂತ, ನಿನ್ನ ಪ್ರೀತಿ ನನಗೆ ಸ್ವಂತ. ಸುಬ್ಬಿ, ಸುಬ್ಬಿ, ಮೈಯೆಲ್ಲ ಸುಡ್ತಾ ಇದೆ ಸುಬ್ಬಿ. ಸ್ವಲ್ಪ ಜ್ವರ ಬಂದಾಗಿದೆ. ಬಂದಾಗಲ್ಲ ಸುಬ್ಬಿ, ಜ್ವರ ಬಂದಿದೆ. ನೀನು ಕೂತ್ಕೋ, ನಾನು ಮಾತ್ರೆ ಕೊಡ್ತೀನಿ, ಕೂತ್ಕೋ. ಔಷಧಿ ಕೊಡ್ತೀನಿ, 1 ನಿಮಿಷ ಇರು. ಸುಬ್ಬಿ, 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 ಸರಿಗ್ ಮಲ್ಕೋ, ಸರಿಗ್ ಮಲ್ಕೋ. हेलो हेलो गोपाल, हेलो. ಅಯ್ಯೋ, ಅಯ್ಯೋ ಚಿಕ್ಕ ಯಜಮಾನ್ರೆ, ನಾನು ಎಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ಯಾಕೆ ನೀವು ಎತ್ತುತ್ತಾ ಇಲ್ಲ? ಯಾಕೆ ಗೋಪಾಲ, ಅಮ್ಮ ಹುಷಾರಾಗಿದ್ದಾರೆ ತಾನೆ? ಅಮ್ಮನವ್ರಿಗೆ ಏನೂ ಆಗಿಲ್ಲ ಚಿಕ್ಕ ಯಜಮಾನ್ರೆ, ಆದ್ರೆ ಯಜಮಾನ್ರು ಯಾಕೋ ತುಂಬಾ ಗೊಂದಲದಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಯಜಮಾನ್ರಿಗೆ ಯಾವುದೋ ಫೋನ್ ಕಾಲ್ ಬಂತು, ಅವರು ಸೂರ್ಯನ್ ಕರ್ಕೊಂಡು ಅರ್ಜೆಂಟಲ್ಲಿ ಎಲ್ಲೋ ಹೋದ್ರು ಚಿಕ್ಕ ಯಜಮಾನ್ರೆ. ಮೊದಲು ಅವರೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಗಾಡಿ ತೆಗಿಯಕ್ಕೆ ಹೇಳ್ತಾ ಇದ್ರು, ಆದ್ರೆ ಇವತ್ತು ನಾನು ಒಂದು ಮಾತು ಹೇಳ್ದೇನೆ ಅವರೇ ಹೊರಗಡೆ ಹೋಗಿ ಸಿದ್ಧ ಆಗ್ಬಿಟ್ಟಿದ್ರು ಚಿಕ್ಕ ಯಜಮಾನ್ರೆ. ಆದ್ರೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಅವರು ನನ್ನ ಮೇಲೆ ಗದ್ರಬಿಟ್ಟು ಕಾರ್ ಕೀಸ್ಕೊಂಡು ಹೋಗ್ಬಿಟ್ರು ಚಿಕ್ಕ ಯಜಮಾನ್ರೆ. ಯಜಮಾನ್ರು ಯಾವತ್ತೂ ಈ ಥರ ಗಡಿಬಿಡಿ ಮಾಡಿದವ್ರಲ್ಲ, ಅವರು ಎಲ್ಲಿಗೆ ಹೋದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಚಿಕ್ಕ ಯಜಮಾನ್ರೆ. ನನಗೆ ಅವ್ರ ನಡವಳಿಕೆ ಸರಿ ಕಾಣಿಸ್ತಾ ಇಲ್ಲ, ಏನೋ ಎಡವಟ್ಟಾಗಿದೆ ಅನ್ನಿಸ್ತಾ ಇದೆ. ಅದಕ್ಕೆ ನಿಮಗೊಂದು ವಿಚಾರ ತಿಳಿಸೋಣ ಅಂತ ಫೋನ್ ಮಾಡಿದೆ ಚಿಕ್ಕ ಯಜಮಾನ್ರೆ. ಸರಿ, ಅವ್ರು ಬಂದಮೇಲೆ ನನಗೆ ಫೋನ್ ಮಾಡು, ನನ್ನ ವಿಷಯನ ಬೇರೆ ರೀತಿಲಿ ವಿಚಾರಿಸಿ ತಿಳ್ಕೊತೀನಿ. ಆಮೇಲೆ ನಿನಗೇನೇ ವಿಚಾರ ಗೊತ್ತಾದರೂ ನನಗೆ ಫೋನ್ ಮಾಡಿ ತಿಳಿಸು. ಚಿಕ್ಕ ಯಜಮಾನ್ರೆ.